ಇವತ್ತು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಒಂದು ವಿಶೇಷವಾದ ಜಿಬಿಎ ಸಭೆ ನಡೆಯಿತು. ಮೊದಲ ಜಿಬಿಎ ಸಭೆ ಇದಾಗಿದೆ. ಅಂದರೆ ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಸ್ತಿತ್ವಕ್ಕೆ ಬಂದ ಮೇಲೆ ಮೊದಲ ಬಾರಿಗೆ ಜಿಬಿಎಯ ಅಧಿಕೃತ ಸಭೆಯನ್ನು ಇವತ್ತು ಕೈಗೊಳ್ಳಲಾಯಿತು. ಎಲ್ಲ ಶಾಸಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಅವಕಾಶ ನೀಡಿದ್ದೀವಿ ಅಂತ ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು BS ಪಾಟೀಲ್, ರವಿಚಂದ್ರನ್, ಸಿದ್ದಯ್ಯರಿಗೆ ಇದೇ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಾಯಿತು. ಯಾಕೆಂದರೆ ಜಿಬಿಎ ಕಮಿಟಿಲಿ ಜಿಬಿಎ ಸ್ವರೂಪ ನೀಡೋದ್ರ ಬಗ್ಗೆ ಯಾವ ರೀತಿ ಜಿಬಿಎ ಇರಬೇಕು ಅದರ ರೂಪುರೇಷೆಯನ್ನು ಸಿದ್ಧಪಡಿಸಿದ್ದು ಕೂಡ ಈ ಮೂವರ ಸಮಿತಿ. ಹೊಸ ರೂಪ ಕೊಡಲು ಹೊರಟಂಥ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಲು ತೀರ್ಮಾನಿಸಿದ್ದೇವೆ. BDAಗೆ ಇದ್ದ ಅಧಿಕಾರ ಈಗ GBAಗೆ ಹಸ್ತಾಂತರ ಆಗಿದೆ. ಮುಂದೆ GBAನೇ BDA ಕೆಲಸ ನಿರ್ವಹಿಸುತ್ತೆ. ಲೋಕಲ್ ಪ್ಲಾನಿಂಗ್ ವ್ಯಾಪ್ತಿಯಲ್ಲಿ ಬರೋ TDR ಕೆಲಸ ಕೂಡ GBA ಮಾಡುತ್ತೆ ಅಂತ ಹೇಳಲಾಗಿದೆ. ಹಾಗೆ GBA ಬಜೆಟ್ ಮಂಡನೆಗೂ ಕೂಡ ಸರ್ಕಾರ ತೀರ್ಮಾನ ಮಾಡಿದೆ. ಹಾಗೆಯೇ ಬೆಸ್ಕಾಂ, BMTC, ಅಗ್ನಿಶಾಮಕ ದಳ ಎಲ್ಲವೂ ಕೂಡ GBA ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತೆ. ಇದೊಂದು ಐತಿಹಾಸಿಕವಾದಂಥ ದಿನ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಬೆಂಗಳೂರಿನಲ್ಲಿ ಉತ್ತಮವಾದಂಥ ಆಡಳಿತವನ್ನು ಕೊಡ್ತೇವೆ, ಜನರ ಹತ್ತಿರ ಆಡಳಿತವನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಾವು ಒಂದು ಹೊಸ ರೂಪವನ್ನು ಹುಡುಕ್ತೇವೆ ಅಂತ ಹೇಳಿ ರಾಜ್ಯದ ಜನತೆಗೆ ಮತ್ತು ಬೆಂಗಳೂರು ಜನತೆಗೆ ನಾವು ಮಾತು ಕೊಟ್ಟಿದ್ದೇವೆ. ಆ ಮಾತಿನ ಪ್ರಕಾರ ಏಪ್ರಿಲ್ 23ನೇ ತಾರೀಕು ನಮ್ಮ ಘನವೆತ್ತ ರಾಜ್ಯಪಾಲರು ಅಸೆಂಬ್ಲಿಲಿ ನಾವೇನು ಒಂದು ಶಾಸನವನ್ನು ಮಂಡಿಸಿದ್ದ, ಒಂದು ಕಾನೂನನ್ನು ತಂದಿದ್ದ, ಏನು ಆ ಕಾನೂನನ್ನು ತರಬೇಕಾದ್ರೆ ನಮ್ಮ ವಿರೋಧ ಪಕ್ಷದವರು, ಕೆಲವು ಆಡಳಿತ ಪಕ್ಷದವರು ಅವರೆಲ್ಲರೂ ಸೇರಿ ಅಸೆಂಬ್ಲಿಲಿ ಒಂದು ಜಾಯಿಂಟ್ ಸೆಲೆಕ್ಟೆಡ್ ಕಮಿಟಿ ಮಾಡಬೇಕು ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದು. ಆ ಪ್ರಕಾರ ನಮ್ಮ ಶಾಸಕರಾದಂಥ ರಿಜ್ವಾನ್ ಅಹಮದ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಕೂಡ ಮಾಡಿದ್ದು. ಅವರು ಅನೇಕ ಸಲಹೆಗಳನ್ನು ಎಲ್ಲರದ್ದು ಕೂಡ ಕ್ರೋಢೀಕರಿಸಿದ್ರು. ಅಸೆಂಬ್ಲಿಯಲ್ಲಿ ಬಿಲ್ ಪಾಸ್ ಆಯಿತು. ಅಸೆಂಬ್ಲಿಯಲ್ಲಿ ಬಿಲ್ ಪಾಸ್ ಆದಮೇಲೆ 23ನೇ ತಾರೀಕು ಇದೊಂದು ಐತಿಹಾಸಿಕವಾದಂಥ ದಿನ. ನಮ್ಮ ಸರ್ಕಾರ ಗೆಲ್ತಾರೆ, ಯಾರು ಸೋಲ್ತಾರೆ ಮುಖ್ಯ ಅಲ್ಲ, ಜನರ ಕೈಗೆ ಅಧಿಕಾರ ಕೊಡಬೇಕು. 368 ಈಗ ವಾರ್ಡ್ಗಳಾಗಿದೆ. ಹೊಸ ನಾಯಕರುಗಳು ಒಂದು 750 ಜನ ಉಟ್ಕೊಳ್ತಾರೆ, ಗೆಲ್ಲವರು ಸೋಲವರೆಲ್ಲ. ನನಗೆ ಹೊಸ ನಾಯಕರುಗಳನ್ನು ಬೆಂಗಳೂರು ನಗರಕ್ಕೆ ಸೃಷ್ಟಿ ಮಾಡಬೇಕು, ಸೇವೆ ಮಾಡೋರನ್ನ ಹೊಸದಾಗಿ ಹುಟ್ಟಾಕಬೇಕು ಅನ್ನೋದು ನನ್ನ ಆಸೆ. ಆ ದೃಷ್ಟಿಯಲ್ಲಿ ನಮ್ಮ ಸರ್ಕಾರ 75ನೇ ತಿದ್ದುಪಡಿ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದೆ. 50% ಹೆಣ್ಮಕ್ಳಿಗೆ ರಿಸರ್ವೇಷನ್ ಸಿಗ್ತದೆ.